ಇಂಡಿಯಾಲಿ ಇಬ್ರು ಬಿಗ್ಗೆಸ್ಟ್ ಸ್ಪೋರ್ಟಿಂಗ್ ಐಕಾನ್ಸ್, ಒಂದು ಮಹೇಂದ್ರ ಸಿಂಗ್ ಧೋನಿ ಜೊತೆಗೆ ಇರೋ ಒಬ್ಬ ಪಾರ್ಟ್ನರು ಕೋಟ್ಯಾಂತರ ರೂಪಾಯಿ ಮೋಸ ಮಾಡ್ಬಿಟ್ಟು ಧೋನಿಗೆ ಅವ್ರು ಸಂಪಾದನೆ ಮಾಡಿಕೊಂಡು ಎಷ್ಟೋ ಕಡೆ ಧೋನಿಗೆ ಕೆಟ್ಟ ಹೆಸರು ತಂದಿದ್ದಾರೆ ನಾರ್ತ್ ಇಂಡಿಯಾಲಿ ಅಂತ ಹೇಳಿದ್ರೆ ನಿಮ್ಗೆ ನಂಬಕ್ಕಾಗತ್ತಾ? ಇದು ಮಾತ್ರ ಅಲ್ಲ, ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಮತ್ತೆ ಅವ್ರ ಬ್ರದರ್ ಕೃಣಾಲ್ ಪಾಂಡ್ಯ ಇವರಿಬ್ಬರನ್ನು ದುಡ್ಡುಗೋಸ್ಕರ ನಂಬಿಸಿ ಏಮಾರಿಸಿ ಅವ್ರ ಜೊತೆಗೆ ಇದ್ದು ಅವ್ರ ದುಡ್ಡನ್ನೇ ತಗೊಂಡು ಓಡೋಗಿರೋ ಕತೆ ಗೊತ್ತಾ ನಿಮ್ಗೆ? ಸೊ ಧೋನಿನ ಏಮಾರಿಸಿರೋ ಒಬ್ಬ ಮತ್ತೆ ಪಾಂಡ್ಯ ಬ್ರದರ್ಸ್ ನ ಏಮಾರಿಸಿರೋ ಇನ್ನೊಬ್ಬ. ಸೊ ಇವರಿಬ್ಬರನ್ನು ಪೊಲೀಸ್ ಈಗ ಹಿಡಿದಿದ್ದಾರೆ. ಸೊ ಈ ವಿಡಿಯೋ ಅಲ್ಲಿ ಧೋನಿ ಮತ್ತೆ ಪಾಂಡ್ಯ ಬ್ರದರ್ಸ್ ಎಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಅಂತ ನೋಡೋಣ. ಸೊ ಈ ವಿಡಿಯೋ ಯಾಕೆ ಅಂದ್ರೆ, ಅಷ್ಟು ಫೇಮಸ್ ಆಗಿರೋ ಕ್ರಿಕೆಟರ್ಸ್ನೇ ಬಿಸ್ನೆಸ್ ಅಂತ ಒಂದು ಇದು ಹೇಳ್ಕೊಂಡು ಅಷ್ಟು ಕ್ರೋರ್ಸ್ ಮೋಸ ಮಾಡಿದ್ದಾರೆ ಅಂದ್ರೆ ನೀವು ಮತ್ತೆ ನಮ್ಮನ್ನ ಏಮರ್ಸೋದು ಎಷ್ಟೊತ್ತು. ಸೊ ನೀವು ಹುಷಾರಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ಅಂಗಡಿಗೆ ಹೋದಾಗ ಒಂದು 10 ರೂಪಾಯಿ ನಾವು ಮೋಸ ಹೋಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಕೋಪ ಬರುತ್ತೆ. ಸೊ ಇಲ್ಲಿ ಕ್ರೋರ್ಸ್ ಟುಗೆದರ್ ಏಮಾರಿಸಿದ್ದಾರೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್ ಇನ್ ಇಂಡಿಯಾ. ಏನು ಯಾವ ತರ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ ಬನ್ನಿ. ಓಕೆ, ಫಸ್ಟ್ ಪಾಂಡ್ಯ ಬ್ರದರ್ಸ್ ಕತೆ ನೋಡ್ಕೊಂಬರೋಣ. ಹಾರ್ದಿಕ್ ಪಾಂಡ್ಯ ಮತ್ತೆ ಕೃಣಾಲ್ ಪಾಂಡ್ಯ ಇಬ್ರು IPL ಆಡ್ತಿರ್ತಾರೆ. ಸೊ ಈ ಟೈಮಲ್ಲಿ ಅವರಿಬ್ರು ಒಳ್ಳೆ ದುಡ್ಡು ಮಾಡ್ತಾರೆ, ಸಖತ್ ದುಡ್ಡು ಮಾಡ್ತಾರೆ. ಮತ್ತೆ ಇದ್ರ ಜೊತೆಗೆ ಇಂಡಿಯನ್ ಟೀಮಲ್ಲೂ ಆನ್ ಅಂಡ್ ಆಫ್ ಆಗಿರ್ತಾರೆ. ಹಾರ್ದಿಕ್ ಪಾಂಡ್ಯಕ್ಕೆ ಸ್ವಲ್ಪ ಇಂಜುರಿ ಆಗುತ್ತೆ, ಸೊ ಅವರು ಆನ್ ಅಂಡ್ ಆಫ್ ಆಗಿರ್ತಾರೆ ಹಾರ್ದಿಕ್ ಪಾಂಡ್ಯ ಅವರು. ನೋಡಿ, ಈ ಕ್ರಿಕೆಟರ್ಸು ಕ್ರಿಕೆಟ್ ಆಗ್ಬಿಟ್ಟು ಸಂಪಾದನೆ ಮಾಡ್ತಾರಲ್ವಾ, ಅದಕ್ಕಿಂತ ಡಬಲ್ ಆಗಿ ತ್ರಿಬಲ್ ಆಗಿ ಜಾಸ್ತಿನೇ ಈ ಅಡ್ವರ್ಟೈಸಿಂಗ್ ಅಲ್ಲಿ ಸಂಪಾದನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೇನು ಕ್ರಿಕೆಟರ್ಸ್ ಎಷ್ಟು ಅಡ್ವರ್ಟೈಸ್ ಬರುತ್ತೆ, ಎಷ್ಟು ಪೋಸ್ಟ್ ಬರುತ್ತೆ ಅಡ್ವರ್ಟೈಸಿಂಗ್ ಅಲ್ಲಿ. ಮತ್ತೆ ಇದ್ರ ಜೊತೆಗೆ ಟೆಲಿವಿಷನ್ ಅಲ್ಲಿ ಆಡ್ಸ್ ಕೊಡ್ತಾರೆ, ಮತ್ತೆ ಎಷ್ಟೋ ಕಂಪನಿಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿರ್ತಾರೆ. ಸೊ ಇದರಿಂದ ಕ್ರಿಕೆಟ್ ಆಡ್ಬಿಟ್ಟು ಸಂಪಾದನೆ ಮಾಡೋದಕ್ಕಿಂತ ಈ ಅಡ್ವರ್ಟೈಸಿಂಗ್ ಅಲ್ಲೇ ಇವ್ರು ಜಾಸ್ತಿ ಸಂಪಾದನೆ ಮಾಡ್ತಾರೆ. ಕೃಣಾಲ್ ಪಾಂಡ್ಯ ಮತ್ತೆ ಹಾರ್ದಿಕ್ ಪಾಂಡ್ಯ ಇವರಿಬ್ರು ಒಳ್ಳೆ ಸಂಪಾದನೆ ಮಾಡ್ತಿರ್ಬೇಕಾದ್ರೆ ಇವ್ರ ಪೇರೆಂಟ್ಸ್ ಒಂದು ಐಡಿಯಾ ಕೊಡ್ತಾರೆ, ಸುಮ್ಮನೆ ದುಡಿತಿದ್ರೆ ಸಾಕಾಗಲ್ಲ, ಇನ್ವೆಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು. ಅವ್ರ ಪೇರೆಂಟ್ಸ್ ಏನ್ ಐಡಿಯಾ ಕೊಡ್ತಾರೆ ಅಂದ್ರೆ, ಅವ್ರ ಕಸಿನ್ ಒಬ್ಬ ಇದ್ದಾನೆ ವೈಭವ್ ಪಾಂಡ್ಯ ಅಂತ, ಗುಜರಾತ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಪ್ಲಾಂಟ್ ಇಟ್ಕೊಂಡು ಅವ್ನ ಕಂಪನಿನ ಒಳ್ಳೆ ಪ್ರಾಫಿಟ್ ಅಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಸೊ ಇವ್ರ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಯಾಕೆ ಅವ್ನ ಕಂಪನಿಲಿ ಪಾರ್ಟ್ನರ್ ಆಗಿ ಅವ್ನು ಬರೋ ಪ್ರಾಫಿಟಲ್ಲಿ ಒಂದು ಸ್ವಲ್ಪ ದುಡ್ಡು ತೊಗೊಬಾರ್ದು, ನೀವು ಒಂದು ಶೇರ್ ಆಗಿ ಕೊಡ್ತಾನೆ ಅವನು, ಅದನ್ನ ಯಾಕೆ ತೊಗೊಬಾರ್ದು ನೀವು? ಹೆಂಗಿದ್ರು ಅವನು ನಿಮ್ಮ ಜನ್ರೇಷನ್ನೇ, ಒಳ್ಳೆ ಮನುಷ್ಯ ಬೇರೆ. ಸೊ ಅವ್ನಿಗೆ ಅವ್ನ ಕಂಪನಿಲಿ ಇನ್ವೆಸ್ಟ್ ಮಾಡಿ ಅವ್ನು ಬರೋ ಪ್ರಾಫಿಟಲ್ಲಿ ನಿಮ್ಗೆ ಇಷ್ಟು ಕೊಡ್ತಾರೆ ಅಂತ ಅವ್ರ ಪೇರೆಂಟ್ಸೇ ಸಜೆಷನ್ ಕೊಡ್ತಾರೆ. ಸೊ ಇದೆಲ್ಲ ಮಾತುಕತೆ ಆದಮೇಲೆ ಇವರು ಪಾಂಡ್ಯ ಬ್ರದರ್ಸ್ ಏನು ಮಾಡ್ತಾರೆ ಅಂದರೆ, ಆ ಕಂಪನಿಲಿ 40% ಓನ್ ಮಾಡ್ತಾರೆ. ಮತ್ತೆ ಮಿಕ್ಕಿ 20% ಈ ಕಂಪನಿಲಿ ವೈಭವ್ ಪಾಂಡ್ಯ ಅವ್ರ ಕಸಿನ್ ಓನ್ ಮಾಡ್ತಾನೆ. ಸೊ ಇದೆಲ್ಲ ಯಾವ ಟೈಮಲ್ಲಿ ಆಗ್ತಿತ್ತು ಅಂದರೆ, ದುಬೈಲಿ IPL ನಡೀತಿತ್ತಲ್ಲ 2020-2021 ಕೋವಿಡ್ ಟೈಮ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು, ಲಾಕ್ಡೌನ್ ಇತ್ತಲ್ಲ. ಸೊ ಈ ಟೈಮಲ್ಲಿ ಇದೆಲ್ಲ ಆಗತ್ತೆ. ಪಾಂಡ್ಯ ಅಂದರೆ ಹಾರ್ದಿಕ್ ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಈಚ್ 4 ಕೋಟಿ ಆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಈಗ ಇದ್ರ ಪ್ರಕಾರ, ಪ್ರಾಫಿಟ್ ಪ್ರಕಾರ ಆ ಕಂಪನಿ ಪ್ರಾಫಿಟ್ 100 ರೂಪಾಯಿ ಮಾಡ್ತು ಅಂದರೆ 40 ರೂಪಾಯಿ ಹಾರ್ದಿಕ್ ಪಾಂಡ್ಯಗೆ, 40 ರೂಪಾಯಿ ಕೃಣಾಲ್ ಪಾಂಡ್ಯಗೆ, ಇನ್ನು 20 ರೂಪಾಯಿ ಕಸಿನ್ ಅನ್ನೋನಿಗೆ ಹೋಗಬೇಕು. ಇದು ಜಸ್ಟ್ 100 ರೂಪಾಯಿ. ಇದನ್ನ ನೀವು ಲ್ಯಾಕ್ಸ್ ಕ್ರೋರ್ಸ್ ಇದರಲ್ಲಿ ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿ. ಪಾಂಡ್ಯ ಬ್ರದರ್ಸ್ ಏನು ಮಾಡ್ತಾರೆ, ಆ ಕಂಪನಿಗೆ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಾದ್ಮೇಲೆ ಈ ಕೋವಿಡ್ ಎಲ್ಲ ಕಮ್ಮಿ ಆಗುತ್ತೆ, ರಿಸ್ಟ್ರಿಕ್ಷನ್ಸ್ ಎಲ್ಲ ಫ್ರೀ ಆಗುತ್ತೆ. ಮತ್ತು ಇವರಿಬ್ಬರು IPL ಮತ್ತು ಇಂಡಿಯನ್ ಕ್ರಿಕೆಟ್ ಟೀಮ್ ಇದರಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಇವರು ಕ್ರಿಕೆಟಲ್ಲಿ ಬ್ಯುಸಿ ಆಗಿರೋದು ಒಂದು ಕಾರಣದಿಂದ ಏನಾಗುತ್ತೆ, ಇವರು ಬಿಸ್ನೆಸ್ ಅಲ್ಲಿ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಏನು ಎತ್ತಂತ ನೋಡೋಕ್ಕೆ ಆಗಲ್ಲ, ಅಷ್ಟು ಬ್ಯುಸಿ ಆಗಿಬಿಡ್ತಾರೆ. ಸೊ ಈ ಟೈಮಲ್ಲಿ ಇವನು ವೈಭವ್ ಪಾಂಡ್ಯ ಏನು ಮಾಡ್ತಾನೆ ಅಂದರೆ, ಇವ್ರು ಪಾಂಡ್ಯ ಬ್ರದರ್ಸ್ ಕನೆಕ್ಷನ್ಸ್ ಇಟ್ಕೊಂಡು ಒಳ್ಳೊಳ್ಳೆ ಕನೆಕ್ಷನ್ಸು, ಒಳ್ಳೊಳ್ಳೆ ಬಿಸ್ನೆಸ್ ಕನೆಕ್ಷನ್ಸು, ಒಳ್ಳೊಳ್ಳೆ ಪಾರ್ಟ್ನರ್ಸು, ಅವ್ರನ್ನ ಇನ್ವೆಸ್ಟರ್ಸ್ನೆಲ್ಲ ಇವನು ಪರಿಚಯ ಮಾಡ್ಕೊಂಡಿರ್ತಾನೆ. ಸೊ ಇವನು ಏನು ಯೋಚನೆ ಮಾಡ್ತಾನೆ ಅಂದರೆ, ಇವ್ರ ಜೊತೆ ಯಾಕೆ ನಾನು 20% ಓನರ್ಶಿಪ್ಪಲ್ಲಿ ಕೆಲಸ ಮಾಡಬೇಕು, ನಂದೇ ಒಂದು ಸಪ್ರೇಟ್ ಕಂಪನಿ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿ ನಾನು ಓನರ್ ಆಗಿರ್ತೀನಿ ಅಂತ ಇವನೇನು ಪ್ಯಾರಲಾಗಿ ಏನು ಮಾಡ್ತಾನೆ ಅಂದರೆ, ಇಲ್ಲಿರೋ ಕಾಂಟ್ಯಾಕ್ಟ್ಸು, ಇಲ್ಲಿರೋ ಬರೋ ಬಿಸ್ನೆಸ್ಸು, ಪ್ರಾಫಿಟ್ಸು ಎಲ್ಲ ಕಮ್ಮಿ ಮಾಡಿಕೊಂಡು ಇವನ್ ಕಂಪನಿಗೆ ಕನೆಕ್ಷನ್ಸ್ನ ಬಿಲ್ಡ್ ಮಾಡ್ಕೊಳ್ತಾನೆ. ಈ ಕಂಪನಿಯಿಂದ ಯಾಕೆ ನೀವು ಪರ್ಚೇಸ್ ಮಾಡ್ತಿದ್ದೀರಾ, ನಂದೇ ಸಪ್ರೇಟ್ ಕಂಪನಿ ಇದೆ, ಒಳ್ಳೆ ಡಿಸ್ಕೌಂಟ್ ಕೊಡ್ತೀನಿ, ಈ ಕಂಪನಿಯಿಂದ ಇದು ಮಾಡಿ ಅಂತ ಇವನೇ ಓನ್ ಕಂಪನಿ ಸ್ಟಾರ್ಟ್ ಮಾಡಿಬಿಟ್ಟು 100% ಓನರ್ಶಿಪ್ ಇವನೇ ತಗೊಳ್ತಾನೆ. ಎಲ್ಲ ಪಾಂಡ್ಯ ಬ್ರದರ್ಸ್ಗೆ ಗೊತ್ತಿರಲ್ಲ. ಇಲ್ಲಿ ಈ ಕಂಪನಿ ಹಾರ್ದಿಕ್ ಪಾಂಡ್ಯ ಮತ್ತೆ ಕೃಣಾಲ್ ಪಾಂಡ್ಯ ಇರೋ ಕಂಪನಿ ಪ್ರಾಫಿಟ್ ಇಲ್ದಂಗೆ ಲಾಸ್ ಅಲ್ಲಿ ಹೋಗ್ತಾ ಇರುತ್ತೆ. ಮತ್ತೆ ಇವನು ಸಪ್ರೇಟಾಗಿ ಸ್ಟಾರ್ಟ್ ಮಾಡಿರ್ತಾನಲ್ಲ, ಇವನ್ ಕಂಪನಿ ಪ್ರಾಫಿಟ್ 50% ಇರೋ ಪ್ರಾಫಿಟ್ ನೆಕ್ಸ್ಟ್ ಇಯರ್ ಅಲ್ಲಿ 100% ಪ್ರಾಫಿಟ್ ರೀಚ್ ಮಾಡುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇವರು ಹಾರ್ದಿಕ್ ಪಾಂಡ್ಯ ಮತ್ತೆ ಕೃಣಾಲ್ ಪಾಂಡ್ಯ ಓನರ್ಶಿಪ್ ಇರ್ತಾರಲ್ಲ, ಈ ಕಂಪನಿ ಇನ್ನೇನು ಮುಚ್ಚೋ ಸ್ಟೇಜ್ ಬಂದ್ಬಿಡುತ್ತೆ. ಲಾಸ್ ಆಗಿ ಮುಚ್ಚೋ ಸ್ಟೇಜ್ ಬಂದಾಗ ಇವರು ಏನಾಗ್ತಿದೆ ಅಂತ ನೋಡಿದಾಗ ಗೊತ್ತಾಗ್ತಿದೆ, ಈ ವೈಭವ್ ಪಾಂಡ್ಯ ಅನ್ನೋನು ಇವ್ರಿಗೆ ಮೋಸ ಮಾಡಿದ್ದಾನೆ. ಒಂದು ಹೊಸ ಕಂಪನಿ ಸ್ಟಾರ್ಟ್ ಮಾಡಿಬಿಟ್ಟು ಇವನೇ ಎಲ್ಲ ಕನೆಕ್ಷನ್ಸು ಅಲ್ಲಿ ತೊಗೊಂಡು ಎಲ್ಲ ಫುಲ್ ಪ್ರಾಫಿಟ್ ಇವನೇ ಇದು ಮಾಡ್ಕೊಳ್ತಿದ್ದಾನೆ, ನಮಗೆ 3 ನಾಮ ಹಾಕ್ಬಿಟ್ಟ ಅಂತ ಇವ್ರಿಗೆ ಗೊತ್ತಾಗತ್ತೆ. ಇವರು ಪಾಂಡ್ಯ ಬ್ರದರ್ಸ್ ಏನು ಮಾಡ್ತಾರೆ, ಮನೆಯಲ್ಲೆಲ್ಲ ಮಾತಾಡಿ
ಇಲ್ಲ ಮಾನ ಮರ್ಯಾದೆ ಪ್ರಶ್ನೆ ಎಲ್ಲ ನೋಡ್ಕೊಂಡಿದ್ರೆ ನಮಗೆ ಲಾಸ್ ಆಗತ್ತೆ, ಇದನ್ನ ಒಂದು ಕಂಪ್ಲೇಂಟ್ ಫೈಲ್ ಮಾಡಬೇಕು ಅಂತ ಫೈನಲಿ ಒಂದು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಯಾವುದು ಈ 2021 ಆ ಟೈಮಲ್ಲಿ ನಡೆಯೋ ಈ ಕತೆ ಇದು. ಇಷ್ಟು ವರ್ಷ ನಡೆದಾದ್ಮೇಲೆ ರೀಸೆಂಟ್ ಆಗಿ ಇವನ್ ವೈಭವ್ ಪಾಂಡ್ಯ ಅನ್ನೋರ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಇನ್ನೊಂದು ನ್ಯೂಸ್ ಏನ್ ಬರುತ್ತೆ ಅಂದ್ರೆ, ಮಹೇಂದ್ರ ಸಿಂಗ್ ಧೋನಿಸ್ ಪಾರ್ಟ್ನರ್ ಗಾಟ್ ಅರೆಸ್ಟೆಡ್ ಫಾರ್ ಚೀಟಿಂಗ್ ಮಹೇಂದ್ರ ಸಿಂಗ್ ಧೋನಿ. ಸೊ ಈ ಒಂದು ನ್ಯೂಸ್ ಆಚೆ ಬಂತು. ಇಲ್ಲಾದ್ರೂ ಪರವಾಗಿಲ್ಲ, ಈ ಬಿಸ್ನೆಸ್ ಇಂದ ಹಾರ್ದಿಕ್ ಪಾಂಡ್ಯ ಹೆಸರು ಏನಾದ್ರು ಕೆಟ್ಟೋಗಿದ್ಯಾ ಅಂದ್ರೆ ಇಲ್ಲ, ಬಟ್ ಈ ಕೇಸಲ್ಲಿ ಆತರ ಇಲ್ಲ, ಧೋನಿ ಅವ್ರ ಹೆಸರು ಕೆಡ್ಸಿದ್ದಾರೆ. ಇದೇನು ಅಂತ ನೋಡೋಣ ಬನ್ನಿ. ಸೊ ಮಹೇಂದ್ರ ಸಿಂಗ್ ಧೋನಿ ಏನ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ MSD ಕ್ರಿಕೆಟ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ಕ್ರಿಕೆಟ್ ಅಕಾಡೆಮಿ ಅಂತ ಎಷ್ಟೊಂದು ಊರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಚೆನ್ನೈ. ಈ ಕ್ರಿಕೆಟ್ ಅಕಾಡೆಮಿಗೆ ಧೋನಿನೇ ವಿಸಿಟ್ ಮಾಡಿ ಅವಾಗ ವಿಸಿಟ್ ಮಾಡಿ ಮಕ್ಕಳಿಗೆ ಕ್ರಿಕೆಟಿಂಗ್ ನಾಲೆಜು ಮತ್ತೆ ಟೆಕ್ನಿಕ್ಸ್ ಹೇಳ್ಕೊಡೋದಾಗ್ಲಿ ಈ ತರ ಎಲ್ಲ ಮಾಡ್ಕೊಂಡ್ ಬರ್ತಿದ್ದಾರೆ. ಸೊ ಈ MSD ಕ್ರಿಕೆಟ್ ಅಕಾಡೆಮಿ ಉದ್ದೇಶ ಏನಪ್ಪಾ ಅಂದ್ರೆ, ಧೋನಿ ಉದ್ದೇಶ ಏನಪ್ಪಾ ಅಂದ್ರೆ, ಆದಷ್ಟು ಕಮ್ಮಿ ಪ್ರೈಸ್ಗೆ ಮಕ್ಕಳಿಗೆ ಒಳ್ಳೆ ಕ್ರಿಕೆಟ್ ನಾಲೆಜು, ಒಳ್ಳೆ ಕ್ರಿಕೆಟಿಂಗ್ ಸ್ಕಿಲ್ಸು, ಕ್ರಿಕೆಟ್ ಹೇಳ್ಕೊಡ್ಬೇಕು ಅಂತ ಒಂದು ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಲೈಕ್ 7,000 ಏನೋ ಅಡ್ಮಿಷನ್ ಫೀಸು, ತಿಂಗಳು 7,000 ಏನೋ ಅಡ್ಮಿಷನ್ ಫೀಸು. ಇದ್ರ ಜೊತೆಗೆ ಮಕ್ಕಳೆಲ್ಲ ಅಲ್ಲೇ ಸ್ಟೇ ಮಾಡಿ ಕಲ್ತ್ಕೊಬೇಕು ಅಂದ್ರೆ 11,000 ಫಾರ್ AC ರೂಮ್, ಏನೋ ಈ ತರ ಸಮ್ ಫೀಸ್ ಎಲ್ಲ ಇಟ್ಟು ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಬಿಹೈಂಡ್ ದ ಸೀನ್ ಏನಪ್ಪಾ ಅಂದ್ರೆ, ಮಿಹಿರ್ ದಿವಾಕರ್ ಇವರೇ ಈ ಕಂಪನಿನ ಲೀಡ್ ಮಾಡ್ತಿದ್ರು. ಇದ್ರ ಜೊತೆಗೆ ಧೋನಿ ಸಪೋರ್ಟಿಂಗ್ ಆಗಿ ಇದ್ರು. ಮೇನ್ ಕಂಪನಿ ಹೆಸರು ಏನಪ್ಪಾ ಅಂದ್ರೆ ಆರ್ಕಾಸ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಅಂತ. ಇದು ಮೇನ್ ಕಂಪನಿ, ಇದಕ್ಕೆ ಧೋನಿ ಸಪೋರ್ಟಿಂಗ್ ಪಾರ್ಟ್ನರ್ ಆಗಿದ್ರು. ಈ ಕಂಪನಿ ಕೆಳಗಡೆನೆ ಈ MSD ಸ್ಟಾರ್ಟ್ ಮಾಡಿದ್ರಲ್ಲ, ಈ ಕಂಪನಿ ಎಲ್ಲ ಬರೋದು. ಧೋನಿ ಏನೇ ಒಂದು ಅಡ್ವರ್ಟೈಸ್ ಕೊಟ್ರೇನು ಒಂದು ಸಮ್ ಅಮೌಂಟ್, ಒಂದು ಪಾರ್ಟ್ ಆಫ್ ಅಮೌಂಟ್ ಈ ದಿವಾಕರ್ ಅಂತ ಈ ಸ್ಟಾರ್ಟ್ ಮಾಡಿದಾರಲ್ಲ ಒಂದು ಹೊಸ ಕಂಪನಿ, ಆ ಕಂಪನಿಗೆ ಹೋಗುತ್ತೆ. ಇವಾಗ ಏನಾಗತ್ತೆ ಅಂದ್ರೆ, ಆರ್ಕಾಡ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಈ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ, ರಾಂಚಿಲಿ ಓಪನ್ ಆಗುತ್ತೆ, ಚೆನ್ನೈಲಿ ಓಪನ್ ಆಗುತ್ತೆ, ಇಂಡಿಯಾಲ್ ಆಲ್ಮೋಸ್ಟ್ ಓಪನ್ ಆಗುತ್ತೆ. ಇಂಡಿಯಾಲ್ ಬಿಟ್ಟು ದುಬೈಲ್ ಓಪನ್ ಆಗುತ್ತೆ, ಮಲೇಷ್ಯಾಲ್ ಓಪನ್ ಆಗುತ್ತೆ. ಅಂದ್ರೆ ಇಷ್ಟೆಲ್ಲ ಓಪನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲಾ ಕಡೆ ಒಂದು ಒಳ್ಳೆ ಕನೆಕ್ಷನ್ಸ್, ಒಳ್ಳೆ ಟೈಅಪ್ ಇಟ್ಕೊಂಡು ದೊಡ್ಡ ಲೆವೆಲ್ ಅಲ್ಲಿ ಇಟ್ಕೊಂಡು ಎಲ್ಲಾ ಕಡೆ ಓಪನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಧೋನಿಗೆ ಒಂದು ವಿಚಾರ ಗೊತ್ತಾಗತ್ತೆ, ಏನಿದು ಎಲ್ಲ ಫೀಸ್ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ ಅಂತ ಏನ್ ಮಾಡ್ತಾರೆ, ಅವನು ದಿವಾಕರ್ ಅವ್ರನ್ನ ಕರೆದ್ಬಿಟ್ಟು ಫೀಸ್ ಎಲ್ಲ ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ, ಎಷ್ಟಿದೆಯೋ ಅಷ್ಟೇ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ, ಯಾವುದೇ ಕಾರಣಕ್ಕೂ ಫೀಸ್ ಎಲ್ಲ ಜಾಸ್ತಿ ಮಾಡಬೇಡಿ ಅಂತ ಎಷ್ಟೋ ಟೈಮ್ ಧೋನಿ ಹೇಳ್ತಾರೆ. ಧೋನಿ ಏನ್ ಮಾಡ್ತಾರೆ, ಒಂದು ಲೆವೆಲ್ಗೆ ನೋಡ್ತಾನೆ, ಇವ್ ಯಾವಾಗ ಕೇಳಲ್ವೋ ಈ ದಿವಾಕರ್ ಅವನು ಯಾವಾಗ ಇನ್ನೂ ಮೋಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಇರ್ತಾನೆ. ಈ ತರ ಫೀಸ್ ಎಲ್ಲ ಜಾಸ್ತಿ ಮಾಡಿ, ನನ್ನ ಮಾತು ಕೇಳ್ದಂಗೆ ಫೀಸ್ ಎಲ್ಲ ಜಾಸ್ತಿ ಮಾಡ್ತಿದ್ದಾನಲ್ಲ, ಸೊ ಹೇಳೋವರೆಗೂ ಧೋನಿ ಹೇಳ್ತಾರೆ. ಬಟ್ ಇವನು ಯಾವಾಗ ಕೇಳಲ್ವೋ ಇವ್ರು ಧೋನಿ ಏನ್ ಮಾಡ್ತಾರೆ, ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಆಕ್ಚುಲಿ ಬಿಸ್ನೆಸ್ ಪಾರ್ಟ್ನರ್ ಬಂದು ಧೋನಿ ಫ್ರೆಂಡೇ, ಬಟ್ ಆದ್ರೂ ಈ ತರ ಮೋಸ ಮಾಡ್ತಿರೋದ್ರಿಂದ ಕೇಸ್ ಕೊಡ್ತಾರೆ. ಈ ಕೇಸಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಹತ್ತತ್ರ 16 crores ಧೋನಿಗೆ ಲಾಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಏನ್ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ, ನಾನು ಕಂಪನಿಯಿಂದ ಆಚೆ ಬರ್ತೀನಿ ಅಂತ ಹೇಳಾದ್ಮೇಲೂ ನನ್ನ ಹೆಸರು ಇಟ್ಕೊಂಡು, ಅಂದ್ರೆ ಧೋನಿ ಹೆಸರು ಇಟ್ಕೊಂಡು ಪ್ರಚಾರ ಮಾಡಿಕೊಂಡು ಫೀಸ್ ಎಲ್ಲ ಜಾಸ್ತಿ ಮಾಡಿಕೊಂಡು ಮೋಸ ಮಾಡ್ತಿದ್ದಾರೆ. ಹತ್ತತ್ರ 16 crores ನನಗೆ ಬರಬೇಕಾಗಿರೋ ದುಡ್ಡು ಬಂದಿಲ್ಲ ಅಂತ ಧೋನಿ ಹೇಳಿರೋದು. ಅಂದ್ರೆ ಆ 16 crores ನನಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನನ್ನ ಹೆಸರು ಹೇಳ್ಕೊಂಡು ಮಿಸ್ಯೂಸ್ ಮಾಡಿಕೊಂಡು ಕ್ರೋರ್ಸ್ ಟುಗೆದರ್ ಇವನು ಮೋಸ ಮಾಡ್ತಿದ್ದಾನೆ ಎಲ್ಲರಿಗೂ ಅಂತ ಒಂದು ಕೇಸ್ ಹಾಕಿದ್ದಾರೆ. ಸೊ ಬೇಸಿಕಲಿ ಈ ವಿಡಿಯೋ ಯಾಕೆ ಅಂದ್ರೆ, ಹಾರ್ದಿಕ್ ಪಾಂಡ್ಯಗೆ ಆ 4 ಕೋಟಿ ಇಲ್ಲ ಧೋನಿಗೆ 16 ಕೋಟಿ ಮ್ಯಾಟ್ರ್ ಆಗತ್ತೆ ಅಂದ್ರೆ ಖಂಡಿತ ಮ್ಯಾಟ್ರ್ ಆಗಲ್ಲ. ಧೋನಿಗೆ ಅವ್ರ ಫ್ರೆಂಡ್ ಮೋಸ ಮಾಡಿರೋದು, ಪಾಂಡ್ಯ ಬ್ರದರ್ಸ್ಗೆ ಅವ್ರ ಕಸಿನ್ ಮೋಸ ಮಾಡಿರೋದು. ಈ ವಿಡಿಯೋ ಯಾಕೆ ಅಂದ್ರೆ, ನಾವು ಹುಷಾರಾಗಿರ್ಬೇಕು. ನಿಮ್ಮನ್ನ ಏಮಾರಿಸ್ಬೋದು, ಇಲ್ಲ ನಮ್ಮನ್ನ ಏಮಾರಿಸ್ಬೋದು. ನೀವು ಯಾರಾದರೂ ಇವತ್ತು ಬಂದ್ಬಿಟ್ಟು 100 ರೂಪಾಯಿ ಇವತ್ತು ಕೊಡು, ನಾಳೆ ನಿನಗೆ 1000 ರೂಪಾಯಿ ಕೊಡ್ತೀನಿ ಅಂದರೆ ಕೊಡಕ್ಕೆ ಹೋಗ್ಬೇಡಿ, ಅದರ ಸುಳ್ಳು. ಈ ಥರನೇ ಏಮಾರಿಸೋದು. ಇದು ಸ್ಮಾಲ್ ಅಮೌಂಟು, ಇದೇ ಥರ ಲಕ್ಷ ಕೋಟಿ ಎಲ್ಲ ಏಮಾರಿಸ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ಅದು ದುಡ್ಡಿನ ವಿಚಾರದಲ್ಲಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ಏಮಾರಿಸ್ಬಿಡ್ತಾರೆ. ಹುಷಾರಾಗಿರಿ. ಫ್ರೆಂಡ್ಸ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡಲಿ, ಅವರು ಸೇಫ್ ಆಗಿರಲಿ. ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮನ್ನ ಇನ್ನೊಂದು ವಿಡಿಯೋಲಿ ಬಂದು ನೋಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.